20ನೇ ತಾರೀಕು ಮೇ ತಿಂಗಳು 2018ರಂದು ತಾವು ನನಗೆ ಫೋನ್ ಮಾಡಿ ನಾನು ತೀರ್ಮಾನ ಮಾಡಿದ್ದೇನಪ್ಪ, ಪಕ್ಷದ ಮೇಲ್ವರ್ಗದವರು ಹೇಳಿದ್ದೇನೆ, ನೀನು ಸಭಾಧ್ಯಕ್ಷನಾಗಬೇಕು ಅಂತ ನನಗೆ ಹೇಳಿದ್ರಪ್ಪ. ಈ ದಿವಸ ನಾನು ಈ ಯಾತನೆ ಅನುಭವಿಸಬೇಕಾಗಿದ್ರೆ ತಾವು ನಿಶ್ಚಿಂತೆಯಿಂದ ಕೂತಿದ್ದೀರಿ. ನಿಮಗೂ ನನ್ನ ಮೇಲೆ ಅನುಮಾನನ? ಒಂದು ಮಾತನ್ನು ನೀವು ಹೇಳಲಿಲ್ವಲ್ಲ, ನೀವೇನು ಆಳ ಎಷ್ಟು ಅಂತ ನೋಡ್ತಾ ಇದ್ದೀರಾ? ನನಗೆ ಸಹಾನುಭೂತಿ ಏನಾದರೂ ವ್ಯಕ್ತಪಡಿಸೋ ಒಂದು ಮಾತು ನೀವು ಹೇಳದೆ ಹೋದರೆ ನಾನು ಯಾರ ಕಡೆಗೆ ನೋಡಲಿ ಸಹಾಯಕ್ಕೆ? ಮಾನ್ಯ ಪ್ರತಿಪಕ್ಷದ ನಾಯಕರು ಅತ್ಯಂತ ಗೌರವದಿಂದ ಸ್ಪೀಕರ್ ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ನಾನು ತಲೆಬಾಗಿಸಿ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಆ ವಿಶ್ವಾಸ ನನಗೆ ಸಾಕು. ನೀವು ನನ್ನನ್ನು ಹಿಂಗೆ ಕೈ ಬಿಟ್ಟುಬಿಟ್ರೆ ನನ್ನ ಗತಿ. ದಯಮಾಡಿ ಪ್ಲೀಸ್ ಲೆಟ್ ಮಿ ನೋ ವಾಟ್ ಈಸ್ ಇನ್ ಯುವರ್ ಮೈಂಡ್. ಅಥವಾ ನಿಮ್ಗೆ ಏನಾದರೂ ಅನುಮಾನ ಬಂದಿದೆಯಾ, ಇವನೇನಾದರೂ ಅಡ್ಜಸ್ಟ್ ಮಾಡಿರ್ಬೋದು ಅಂತ? ಪ್ಲೀಸ್. ಏನೋ ನಂಬಕ್ಕಾಗಲ್ಲ ಈ ಕಾಲದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ನನಗೆ ನಿಮ್ಮ ಮೇಲೆ ಎಳ್ಳಷ್ಟು ಕೂಡ ಅನುಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಾನು ಬಹಳ ವರ್ಷಗಳಿಂದ ನಿಮ್ಮ ವೈಯಕ್ತಿಕ ಬದುಕು ಮತ್ತೆ ಸಾರ್ವಜನಿಕ ಬದುಕನ್ನ ನೋಡ್ತಾ ಬಂದಿದ್ದೇನೆ. ನಿಮ್ಮ ಗುಣ, ನಡವಳಿಕೆ, ನೀವು ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಿದ್ದೀರಿ, ವೈಯಕ್ತಿಕ ಜೀವನದಲ್ಲಿ ಹೇಗೆ ಬದುಕಿದ್ದೀರಿ ಅಂತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅದರಿಂದ ಅನುಮಾನ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಟ್ ದಿ ಮೆಸೇಜ್ ಹಸ್ ಗಾನ್ ಟು ದಿ ಪೀಪಲ್, ಇನ್ ದಿ ಐ ಆಫ್ ದಿ ಪೀಪಲ್. The suspicion remains. That is very important. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಜನರಿಂದ ಆಯ್ಕೆಯಾಗಿ ಬಂದು ನಮ್ಮ ನಡವಳಿಕೆ ಬಗ್ಗೆ ಜನರು ಏನಂತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಈಗ ಇಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರ ಬಹಳ ಸ್ಪಷ್ಟವಾಗಿದೆ. ಮಾಧುಸ್ವಾಮಿ ಅವರು ಪಾಪ ಡಿಫೆಂಡ್ ಮಾಡಲಿಕ್ಕೆ ಅವೆಲ್ಲ ಹೇಳಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಸದನದ ಒಳಗಡೆ ಆಗಿಲ್ಲ, ಹೊರಗಡೆ ಯಾರೋ ಮಾತಾಡೋದಲ್ಲ. ಇದು ಯಾರೋ ಈ ಸದನಕ್ಕೆ ಸಂಬಂಧಪಡದೇ ಇರ್ತಕ್ಕಂಥವ್ರು, ಸಂವಿಧಾನಾತ್ಮಕವಾದಂಥ ಜವಾಬ್ದಾರಿ ಇಲ್ಲೇ ಇರ್ತಕ್ಕಂಥವ್ರು, ಜನರಿಂದ ಮ್ಯಾಂಡೇಟ್ ಬರದೇ ಇರತಕ್ಕಂಥವ್ರು ಮಾತಾಡಿರ್ತಕ್ಕಂಥದ್ದಲ್ಲ ಇದು. ಅದನ್ನ ನಾವು ಬಹಳ ಸುಲಭವಾಗಿ ಹಗುರವಾಗಿ ಬ್ರಷ್ ಸೈಡ್ ಮಾಡ್ತಕ್ಕಂಥ ವಿಚಾರ ಅಲ್ಲ. ನೀವು ಆಸ್ ಯು ಸೇಡ್, ಈ ಸದನ ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕೂರಿಸಿ, ಈ ಸ್ಥಾನದ ಗೌರವವನ್ನ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಬರೀ ಒಬ್ಬ ಸದಸ್ಯರಲ್ಲ, 225 ಸದಸ್ಯರ ಜವಾಬ್ದಾರಿ ಇದೆ. ಯಾರೇ ಮಾನ್ಯ ಸದಸ್ಯರು ಆಧಾರರಹಿತವಾಗಿ ನಿಮ್ಮ ಮೇಲೆ ಮಾತನಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ರು, ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ಹೌಸ್. It amounts to breach of house. It amounts to breach of house means it's a breach of privilege of every member who are here in the assembly, who are member of this house. ಇದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದ್ರೆ, ಪಾಪ ಮಾಧುಸ್ವಾಮಿ ಅವರು ಹೇಳಿದ್ರು ಎಮೋಷನಲ್ ಆಗಿ, ಇದು ಎಮೋಷನಲ್ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಸಾರ್ವಜನಿಕರು ಏನಂತ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಮತ್ತೆ ಸತ್ಯ ಗೊತ್ತಾಗಬೇಕು ಎಲ್ರಿಗೂ. ಈಗ ಬಹಳ ಸ್ಪಷ್ಟವಾಗಿದೆ,
ಧ್ವನಿ ಸುರುಳಿನಲ್ಲಿ ಬಹಳ ಸ್ಪಷ್ಟವಾಗಿದೆ. ರಾಜೀನಾಮೆ ಕೊಡಿಸ್ತೀವಿ, ರಾಜೀನಾಮೆ ಒಪ್ಕೊಳ್ಳಿಕ್ಕೆ ನಾವು ಸ್ಪೀಕರ್ನೆಲ್ಲ ಬುಕ್ ಮಾಡ್ಕೊಬಿಟ್ಟಿದ್ದೀವಿ, ಅದಕ್ಕೆ 50 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿರುವಾಗ ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ತರದ ಸಂದೇಶ ಹೋಗಿರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ಹೊರಗಡೆ ಬರಲೇಬೇಕಾಗ್ತದೆ. ಇನ್ನೇ ಅದಕ್ಕೋಸ್ಕರ ಅವರು ಅಲ್ಲೆಲ್ಲ ಮಾತಾಡಿದ್ರು, ಇಲ್ಲೆಲ್ಲ ಮಾತಾಡಿದ್ರು, ಅದಕ್ಕೋಸ್ಕರ ಅದನ್ನ ಬಹಳ ಗಂಭೀರವಾಗಿ ತಗೊಳಕ್ ಹೋಗಕ್ಕಾಗೋದಿಲ್ಲ ಅನ್ನಕ್ಕಾಗೋದಿಲ್ಲ. ಇದು ಅತ್ಯಂತ ಗಂಭೀರವಾದಂತ ವಿಚಾರ. ಇದು ನಿಮ್ಮ ಘನತೆ, ಗಾಂಭೀರ್ಯ, ಗೌರವದ ವಿಚಾರ, ಹಾಗೆಯೇ ಈ ಸದನದ ಘನತೆ, ಗೌರವದ ವಿಚಾರ. ಆಮೇಲೆ ದಿನನಿತ್ಯ ನೋಡ್ತಾ ಇದ್ದೀವಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು. ಕಳೆದ 6-7 ತಿಂಗಳಿಂದ ಏನೇನು ನಡೀತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಾನು ಐ ಡೋಂಟ್ ನೋ, ಕೃಷ್ಣ ಬೈರೇಗೌಡ ಅದು ಮುಂದಿನ ಇದನ್ನು ಕೂಡ ಪ್ರಸ್ತಾವ ಮಾಡಕ್ ಹೋದ್ರು ಅವರು. ಹೋದಾಗ ನೀವು ಅವರಿಗೆ ಇಲ್ಲ ಇದಕ್ಕೆ ಸೀಮಿತವಾಗ್ಲಿ ಅನ್ನೋ ತರ ಹೇಳಿದ್ರಿ ಅಂತ ಅನ್ಸುತ್ತೆ. ಇದು ಇಡೀ ಘಟನೆ, ಇಡೀ ಸಂಭಾಷಣೆ ಅದು ಸಮಗ್ರವಾಗಿ ಅದು ತನಿಖೆ ಆಗಬೇಕಾಗ್ತದೆ, ಸತ್ಯ ಗೊತ್ತಾಗಬೇಕಾಗ್ತದೆ. ಮತ್ತೆ ಯಾರಿದರ ಜವಾಬ್ದಾರಿ, ಈ ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ, ನಿಮಗೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದಿ ಮೆಸೇಜ್ ಶುಡ್ ಗೋ ಟು ದಿ ಸೊಸೈಟಿ, ಗೋ ಟು ದಿ ನೇಷನ್. ಈಗ ಇಷ್ಟಕ್ಕೆ ನಿಂತಿಲ್ಲ, ಇದು ಇಡೀ ರಾಷ್ಟ್ರದಲ್ಲಿ ಸುದ್ದಿ ಆಗಿದೆ. ರಾಷ್ಟ್ರದ ಜನರ 130 ಕೋಟಿ ಜನರ ಬಾಯಿಗೆ ಹೊಟ್ಟೋಗ್ಬಿಟ್ಟಿದೆ, ಇದು ಅವ್ರ ಮನಸ್ಸು ಹೊಟ್ಟೋಗ್ಬಿಟ್ಟಿದೆ. ಇದು ಇಷ್ಟಕ್ಕೆ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಇದರಲ್ಲಿ ಕ್ರಮ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮುಂದುವರೆದು ಇಡೀ ಸಮಗ್ರವಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕಾಗ್ತದೆ, ತಪ್ಪಿತಸ್ಥರು ಪತ್ತೆ ಹಚ್ಚಬೇಕಾಗ್ತದೆ. ನನ್ನ ಪ್ರಕಾರ ಪ್ರೇಮಪೇಶಿ ಇಟ್ ಲುಕ್ಸ್ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದು ಧ್ವನಿ ಸುರುಳಿ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದರಿಂದ ನಾವು ಇದನ್ನ ಬಹಳ ಲಘುವಾಗಿ ತಗಬೇಕು ಅಂತ ಏನು ಮಾನ್ಯ ಮಾಧುಸ್ವಾಮಿ ಅವರು ಹೇಳ್ತಾರೆ, ನಾನು ಅದಕ್ಕೆ ಸಂಪೂರ್ಣವಾಗಿ ವಿಭಿನ್ನವಾದಂಥ ಅಭಿಪ್ರಾಯ. ಅದರಿಂದ ನೀವು ಇದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ನಿಮ್ಮ ಬಗ್ಗೆ ಮತ್ತೊಮ್ಮೆ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್, ವೆರಿ ವೆರಿ ಕ್ಲಿಯರ್. ಯಾವುದೇ ಯಾರಿಗೂ ಕೂಡ ಇಲ್ಲಿರ್ತಕ್ಕಂಥ ಯಾವ ಸದಸ್ಯರಿಗೂ ಕೂಡ ನಿಮ್ಮ ಮೇಲೆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ಮೊದಲನೇ ಸಾರಿ ನೋಡ್ತಾ ಇಲ್ಲ, 94ರಿಂದ 99ವರೆಗೂ